ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಣ್ರಿ. ನೀವೆಲ್ಲ ಚೆನ್ನಾಗಿರಬೇಕು ಅಂತ ದೇವ್ರನ್ನ ಕೇಳ್ತಾ, ಇವತ್ತು ರೆಸಿಪಿ ಏನಂದರೆ ಬ್ರೆಡ್ ಆಮ್ಲೆಟ್ ಮಾಡುವ ವಿಧಾನ. ಮೊದಲಿಗೆ ನಾನು ಒಂದು 6-7 ಮೊಟ್ಟೆ ತಗೊಂಡು ಎಲ್ಲ ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ನೋಡ್ದು ನನ್ನ ಮಗಳು ಚಾಕು ಕೊಡಲ್ಲ, ಬಿಡಲ್ಲ, ನಾನೇ ಮಾಡ್ತೀನಮ್ಮ ಅಂತ ಅವಳದು ಕಿತ್ತಾಟ ರಾಮಾಯಣ ಮಾಡಿಬಿಟ್ಲು ಕಣ್ರಿ ಅವಳು. ಅದು ಮಾಡೋಷ್ಟೊತ್ತಿಗೆ ಅಮ್ಮ ನಾನು ಮಾಡ್ತೀನಿ ಅನ್ನೋದೇ ಆಗೋಯ್ತು. 7 ಮೊಟ್ಟೆ ತಗೊಂಡು ಅದನ್ನೆಲ್ಲ ಬಟ್ಲಿಗೆಲ್ಲ ಒಡೆದು ಹಾಕ್ಕೊಂಡು ಅದ್ರ ಈರುಳ್ಳಿ ಒಂದು 5 ಗಡ್ಡೆ ಮತ್ತು ಮೆಣಸಿನ್ಕಾಯಿ ಒಂದು 4, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಮೆಣಸಿನ ಪೌಡ್ರು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ನನ್ನ ಮಗಳು ಉಪ್ಪು ಹಾಕಿದ್ದು ಸಾಕಮ್ಮ ಬಿಡಮ್ಮ ಅಂದರೂ ಅವಳು ಹಾಕ್ತಾನೇ ಇದ್ದಾಳೆ. ಮತ್ತೆ ಕಲಿಸಿದ್ದಾದ್ಮೇಲೆ ಒಂದು ಸ್ಟವ್ ಅಂಟಿಸ್ಬಿಟ್ಟು ಒಂದು ತವ ಇಟ್ಕೊಂಡು ಅದು ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡೆ. ಬೇಕಾಗಿರೋರು ತುಪ್ಪ ಎಲ್ಲ ಹಾಕ್ಕೊತಾರೆ. ಅದು ಬ್ರೆಡ್ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ ಗೋಲ್ಡನ್ ಕಲರ್ ಬಂದಮೇಲೆ ಒಂದು ಪ್ಲೇಟಿಗೆ ತಗೊಂಡು ಸ್ವಲ್ಪ ತವಾಗ ಮತ್ತೆ ಎಣ್ಣೆ ಹಚ್ಚಿ ನಾನು ಕಲಸಿಕ್ಕಿದ್ನಲ್ಲ ಅದೆಲ್ಲ ಹಾಕ್ಕೊಂಡು ತವ ಮೇಲೆ ಎಲ್ಲ ಇದು ಮಾಡ್ತಾಯಿದ್ದೀನಿ. ಬ್ರೆಡ್ ಹಾಕೋದಕ್ಕೆ ಸ್ವಲ್ಪ ಹಂಗೂ ಹಿಂದೂ ಮುಂದೆ ಆಯಿತು. ಒಟ್ಟಿನಲ್ಲಿ ಮಾಡಿದೆ, ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ತಿನ್ನೋದಕ್ಕೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡ್ಬೋದು. ಏನಿದೆ ರೆಸಿಪಿ ಅಂತ ಒಂದ್ಸರಿ ನೀವು ಮನೇಲಿ ಟ್ರೈ ಮಾಡ್ಬೋದು. ಸಿಂಪಲ್ ಆಗಿದೆ. ಈವ್ನಿಂಗ್ಗೆ ಸ್ನ್ಯಾಕ್ಸ್ಗೆ ಅಂತ ಆಗುತ್ತೆ ಮನೆಯಲ್ಲಿ ಫ್ರೀ ಇದ್ದಾಗ ಕಾಫಿ ಜೊತೆ. ಇದು ಒಂದು ಚಿಕ್ಕ ರೆಸಿಪಿ. ನೀವು ಮನೇಲಿ ಕಾಫಿ ಜೊತೆ ಟ್ರೈ ಮಾಡ್ಬೋದು. ನನ್ನ ಮಗಳು ಅವ್ರ ಅಪ್ಪಗೆ ಹೇಳ್ತಾಯಿದ್ರೆ, ಅಪ್ಪು ಚೆನ್ನಾಗಿ ಮಾಡು, ನಾನು ತಿನ್ನು ಅಂತ ಹೇಳ್ತಾ ಇದ್ದಾಳೆ. ಅವಳು ಬಂದು ಮಧ್ಯದಲ್ಲಿ ನಾನು ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಅವ್ರ ಅಪ್ಪ ಗದ್ಕೊಂಡು ಹೋಗಿ ಅಜ್ಜಿ ಹತ್ರ ಅಂತ ಹೇಳ್ತಾಯಿದ್ರು. ಅಜ್ಜಿಗೆ ಹೋಗಿ ಹೇಳ್ತಾಯಿದ್ಲು, ಸುಮ್ಮನೆ ಅವ್ರು ಏನೋ ಮಾಡ್ತಾಯಿದ್ರು ಹೋಗಬೇಡ ಅಂತ ಹೇಳ್ತಾಯಿದ್ಲು. ಇದು ಒಂದು ಆಲ್ಮೋಸ್ಟ್ ಆಯಿತು. ಕೇರಳೆ ಸ್ವಲ್ಪ ಮಾಡ್ತಾಯಿದ್ದೀನಿ ಕಣ್ರಿ. ಇದು ಸ್ಪೂನಲ್ಲಿ ತೆಗಿಯೋಕ್ಕೆ ಆಗ್ತಾಯಿರಲಿಲ್ಲ, ಕುತ್ಕೊಳ್ತಾ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಕೈ ಸ್ವಲ್ಪ ಇದು ಎಲ್ಲ ಟ್ರೈ ಮಾಡಿ 2 ರೆಡಿ ಮಾಡ್ಕೊಂಡಿದ್ದೆ ಕಣ್ರಿ. ಬ್ರೆಡ್ಗೆ 2 ರೆಡಿ ಮಾಡ್ಕೊಂಡು ಮಿಕ್ಕಿದೆಲ್ಲ ಆಮ್ಲೆಟ್ ಹಾಕ್ಕೊಂಡೆ. ತಿನ್ನೋಕೆ ತುಂಬ ಚೆನ್ನಾಗಿತ್ತು ಈವ್ನಿಂಗು. ಮತ್ತು ನಮ್ಮ ಅಜ್ಜಿ ಆ ಕಡೆ ಅನ್ನಕ್ಕೆ ಇಕ್ಕಿತ್ತು, ಅದು ವಿಜಿಲ್ ಬರ್ತಾ ಇತ್ತು. ಎಲ್ಲ ಹಾಕ್ಕೊಂಡು ಹೆಂಚಿನ ಮೇಲೆ ಇರೋದೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಇನ್ನೊಂದಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಮತ್ತೆ ಎಣ್ಣೆ ಎಲ್ಲ ಹಾಕಿ ಕಲಸಿಕ್ಕಿದ್ದೆಲ್ಲ ಹಾಕ್ಕೊಂಡು ಅದೆಲ್ಲ ಇದು ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ವಿಡಿಯೋನ ಲಾಸ್ಟ್ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ನಾವು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಇದೆ, ಫಸ್ಟ್ ಟೈಮು. ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಇಂಥ ವೀಡಿಯೋಗಳು, ಇಂಥ ರೆಸಿಪಿಗಳು ನನಗೆ ಬಂದಿದ್ದೆಲ್ಲ ನಾನು ಮಾಡಿಬಿಟ್ಟು ನಿಮ್ಮ ಮುಂದೆ ಖಂಡಿತ ಇರ್ತೀನಿ. ಅದರಲ್ಲಿ ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ, ಈ ಥರ ಅಲ್ಲ ಈ ಥರ ಅಂತ ತಿಳ್ಕೊಂಡು ಮಾಡ್ತೀನಿ. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ. ಈ ವಿಡಿಯೋಗೆ ನನ್ನ ವೀಡಿಯೋಗಳಿಗೆಲ್ಲ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ಸೆಕೆಂಡ್ ಬ್ರೆಡ್ದು ಇಟ್ಬಿಟ್ಟು ಮತ್ತು ಕೈಯಲ್ಲೇ ಮಾಡ್ಕೊತಾ ಇದ್ದೀನಿ ಕಣ್ರಿ. ಯಾಕಂದರೆ ಒಂದೊಂದು ಸರಿ ಕುತ್ಕೊಳುತ್ತೆ ಇದರಲ್ಲಿ, ಒಂದೊಂದು ಸರಿ ಕುತ್ಕೊಳಲ್ಲ. ಹಂಗೂ ಹಿಂಗೂ ಎಲ್ಲ ಮಾಡಿ ಇಕ್ಕಿದೆ. ದಯವಿಟ್ಟು ನಮ್ಮ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬರ್ ಯಾರೂ ಆಗ್ತಾಯಿಲ್ಲ, ವ್ಯೂಸು ಸರಿಯಾಗಿ ಬರ್ತಾ ಇಲ್ಲ. ನಿಮ್ಮೆಲ್ಲರ ಪ್ರೋತ್ಸಾಹ ಎಲ್ಲ ನಮ್ಮ ಮೇಲೆ ಇದ್ದರೆ ನಾನು ಇಂಥ ವೀಡಿಯೋಗಳು ಕಷ್ಟ ಅಲ್ಲ, ಇಷ್ಟಪಟ್ಟು ಮಾಡ್ತೀನಿ. ನನಗೆ ಸಪೋರ್ಟ್ ಬೇಕು, ನಿಮ್ಮ ಪ್ರೋತ್ಸಾಹ ಬೇಕು. ಮತ್ತು 2 ಬ್ರೆಡ್ ರೋಸ್ಟ್ ಹಾಕಿದ್ದಾಯಿತು. ಲಾಸ್ಟ್ ದೊಡ್ಡದಾಗಿ ಆಮ್ಲೆಟ್ ಆಗಿಬಿಡ್ತಾಯಿದ್ದೀನಿ. ನಮ್ಮ ಯಜಮಾನ್ರಿಗೆ, ನನಗೆ, ಅಜ್ಜಿಗೆ, ಮಗಳಿಗೆಲ್ಲ ಆಗುತ್ತೆ ಅಂತ ಒಂದೇ ಆಗಿಬಿಟ್ಟೆ ಕಣ್ರಿ. ಮತ್ತು ಚಿಕ್ಕದಾಗಿ ಇಷ್ಟಿಷ್ಟೇ ಹಾಕೋ ಬದಲು ಒಂದೇ ಸಮವಾಗಿ ದೊಡ್ಡ ಆಮ್ಲೆಟ್ ಆಗಿಬಿಡ್ತೆ ಇವತ್ತು. ನೋಡೋಕ್ಕೂ ಅಷ್ಟೇ ಚೆನ್ನಾಗಿತ್ತು. ಈರುಳ್ಳಿ ಎಲ್ಲ ಬೆಂದಿತ್ತು. ನಾನು ಬರುತ್ತೋ ಇಲ್ಲೋ ದೊಡ್ಡ ಆಮ್ಲೆಟ್ ಆಗಿಬಿಟ್ಟಲ್ಲ, ಜಾಸ್ತಿ ಆಗಿಬಿಟ್ಟಲ್ಲ ಅಂದ್ಕೊಂಡೇ ಇಲ್ಲ. ಚೆನ್ನಾಗಿ ಬಂತು. ನೋಡಿದ್ವಿ, ತಿಂದ್ವಿ, ಟೇಸ್ಟ್ ಎಲ್ಲ ಸೂಪರಾಗಿತ್ತು. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಮ್ಮದು ಏನಾದರೂ ಇದರಲ್ಲಿ ನನ್ನ ವೀಡಿಯೋಸಲ್ಲಿ ಏನಾದರೂ ಇದಿದ್ರೆ ಕಾಮೆಂಟ್ ಮಾಡಿ ಹೇಳಿ, ಹಿಂಗಲ್ಲ ಹಂಗೆ ಅಂತ ನಾನು ತಿಳ್ಕೊಂಡು ಮಾಡ್ತೀನಿ, ಆಯಿತಾ? ನಿಮ್ಗೆ ಈ ವಿಡಿಯೋ ಮಾತ್ರ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಕಣ್ರಿ, ಸಪೋರ್ಟ್ ಮಾಡಿರಿ. ನಾನು ಮುಂದೆ ತುಂಬ ಒಳ್ಳೆ ರೆಸಿಪಿಗಳು ಮಾಡಿ ನಿಮಗೆ ತೋರಿಸ್ತೀನಿ, ಆಯಿತಾ? ಆಮ್ಲೆಟು ಎಲ್ಲ ತುಂಬ ಚೆನ್ನಾಗಿ ಬೆಂದಿತ್ತು. ನನ್ನ ಮಗಳು ಸ್ವಲ್ಪ ತಿಂದುಬಿಟ್ಟು ಹಿಂಗೆ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನಾನು ಟೇಸ್ಟ್ ಮಾಡಿದೆ, ಚೆನ್ನಾಗೇ ಇತ್ತು. ನಮ್ಮ ಅಜ್ಜಿನೂ ತಿಂತಾಯಿದ್ರು. ನಮ್ಮ ಯಜಮಾನ್ರು ಸೂಪರ್ ಆಗಿದೆ ಅಂತ ಹೇಳಿದ್ರು. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ ಹೇಳಿ. ಬಾಯ್.